ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ಈಗಲ್ಟನ್ ರೆಸಾರ್ಟ್ನಲ್ಲೂ ಫುಲ್ ಟೆನ್ಷನ್ ಶುರುವಾಗಿದೆ. ಈಗ ಯಾವುದೇ ಕ್ಷಣದಲ್ಲಿ ರೆಸಾರ್ಟ್ನಿಂದ ಎಲ್ಲರೂ ಶಿಫ್ಟ್ ಆಗುವ ಚಾನ್ಸ್ ಇದೆ. ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು. ಈಗಲ್ಟನ್ ರೆಸಾರ್ಟ್ನಲ್ಲೂ ಫುಲ್ ಟೆನ್ಷನ್ ಶುರುವಾಗಿದೆ. ಈಗ ಯಾವುದೇ ಕ್ಷಣದಲ್ಲೂ ರೆಸಾರ್ಟ್ನಿಂದ ಎಲ್ಲರೂ ಶಿಫ್ಟ್ ಆಗುವ ಚಾನ್ಸ್ ಕೂಡ ಇದೆ. ಈಗಲ್ಟನ್ ರೆಸಾರ್ಟ್ನಿಂದ 17 ಸ್ಪರ್ಧಿಗಳು ಬೇರೆಡೆಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಕೂಡ ಇದೆ. ಬಿಗ್ ಬಾಸ್ ಸ್ಪರ್ಧಿಗಳನ್ನ ಎಲ್ಲಿಗೆ ಕಳಿಸ್ತಾರೆ ಅನ್ನೋದೇ ಈಗ ನಿಗೂಢವಾಗಿದೆ. ಕುತೂಹಲ ಮೂಡಿಸಿರುವಂಥದ್ದು ಬಿಗ್ ಬಾಸ್ ಸ್ಪರ್ಧಿಗಳನ್ನ ಎಲ್ಲಿಗೆ ಕಳಿಸ್ತಾರೆ ಅನ್ನೋದು. ಸಾಕಷ್ಟು ಕುತೂಹಲಕ್ಕೆ ಕಾರಣವಾದ ಬಿಗ್ ಬಾಸ್ ಟೀಮ್ ನಡೆ ಈಗಾಗಲೇ ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋಗಾಗಿ ಮನೆ ನಿರ್ಮಿಸಿ ಚಿತ್ರೀಕರಣ ಮಾಡಲಾಗ್ತಿತ್ತು. ಜಾಲಿವುಡ್ ಸ್ಟುಡಿಯೋದನ್ನು ನಿನ್ನೆ ಅಧಿಕಾರಿಗಳು ಬಂದ್ ಮಾಡಿಸಿದ್ರು. ಮಾಲಿನ್ಯಕ್ಕೆ ಸಂಬಂಧಿಸಿದ ಕೆಲ ನಿಯಮಗಳನ್ನು ಸ್ಟುಡಿಯೋ ಪಾಲನೆ ಮಾಡಿಲ್ಲ ಅಂತ ಆರೋಪಿಸಿ ಈ ಒಂದು ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಇದರಿಂದಾಗಿ ಬಿಗ್ ಬಾಸ್ ಶೋ ಸಹ ಬಂದ್ ಆಗಿತ್ತು. ಸ್ಪರ್ಧಿಗಳನ್ನೆಲ್ಲ ಸ್ಥಳಾಂತರ ಮಾಡಲಾಗಿತ್ತು ಈಗಲ್ಟನ್ ರೆಸಾರ್ಟ್ಗೆ. ಇದೀಗ ಬೆಂಗಳೂರು ಸೌತ್ ಜಿಲ್ಲಾಧಿಕಾರಿಗಳು 10 ದಿನಗಳ ಕಾಲಾವಕಾಶವನ್ನು ನೀಡಿದ್ದಾರೆ. ಇದಷ್ಟೇ ಜಾಲಿವುಡ್ ಸ್ಟುಡಿಯೋಸ್ ಮಾತೃ ಸಂಸ್ಥೆ ವೆಲ್ಸ್ ಸ್ಟುಡಿಯೋನವರು ತಮ್ಮ ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಸ್ಟುಡಿಯೋನಲ್ಲಿ ಇರುವ ಲೋಪಗಳನ್ನು ಸರಿಪಡಿಸಿಕೊಳ್ಳಲು 15 ದಿನಗಳ ಕಾಲಾವಕಾಶ ನೀಡಿದ್ರು. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದು ಮನವಿ ಮಾಡಿದ್ರು. ಅದರಂತೆ ವೆಲ್ಸ್ ಸ್ಟುಡಿಯೋದ ಮನವಿಯನ್ನ ಮನ್ನಿಸಿರೋ ಜಿಲ್ಲಾಧಿಕಾರಿಗಳು ಮತ್ತು 10 ದಿನಗಳ ಕಾಲಾವಕಾಶವನ್ನು ಸ್ಟುಡಿಯೋಗೆ ನೀಡಿದ್ದಾರೆ. ಇದೀಗ 10 ದಿನಗಳ ಕಾಲಾವಕಾಶ ಸಿಕ್ಕಿರೋ ಬೆನ್ನಲ್ಲೇ ಬಿಗ್ ಬಾಸ್ ಶೋ ಮತ್ತೆ ಪ್ರಾರಂಭವಾಗುವಂಥ ಸಾಧ್ಯತೆ ಕೂಡ ಇದೆ. ಇದರ ಮಧ್ಯೆ ಸ್ಟುಡಿಯೋಗೆ ಬೀಗ ಹಾಕಿದ ಕಾರಣಕ್ಕೆ ಬಿಗ್ ಬಾಸ್ ಶೋಗೆ ಮತ್ತೆ ಪೆಟ್ಟಾಗಿತ್ತು. ಇದೀಗ 10 ದಿನಗಳ ಕಾಲಾವಕಾಶ ನೀಡಿರುವ ಕಾರಣಕ್ಕೆ ಹಿಂದೆ ಬಿಗ್ ಬಾಸ್ ಶೋ ಮತ್ತೆ ಪ್ರಾರಂಭವಾಗುವಂಥ ಸಾಧ್ಯತೆ ಕೂಡ ಇದೆ. ಇನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಇದು ಶಾಕ್ ಮೇಲೆ ಶಾಕ್ ಅಂತಾನೆ ಹೇಳ್ಬೋದು.